ಶಾಪಿಂಗ್ ಮಾಡಿ ಮಾಡಿ ಒಬ್ರು ಸುಸ್ತಾಗ. ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಏನಪ್ಪ ಸ್ಪೆಷಲು ಅಂದರೆ ಶಾಪಿಂಗ್. ಸೊ ನನ್ನ ಫ್ರೆಂಡ್ ಒಬ್ಬಳು ಮದುವೆ ಆಗ್ತಿದ್ದಾಳೆ. ಅವಳದು ಮದುವೆಗೋಸ್ಕರ ತುಂಬ 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 ಶಾಪಿಂಗ್ ಮಾಡಬೇಕಾಗಿತ್ತು. ಸೊ ಫೋನ್ ಮಾಡಿದ್ಲು. ಸ್ಯಾಟರ್ಡೆ ಅಲ್ವಾ, ಹಾಲಿಡೇ ಇತ್ತು, ನನಗೂ ಏನೂ ಬೇರೆ ಪ್ಲ್ಯಾನ್ಸ್ ಇರಲಿಲ್ಲ. ಸೊ ಬರ್ತೀನಿ ಅಂತ ಹೇಳಿದ್ದೆ. ಅವಳನ್ನ ನಾನು ಜಯನಗರಲ್ಲಿ ಮೀಟ್ ಮಾಡಬೇಕಾಗಿತ್ತು, ಜ್ಯುವೆಲರಿ ಶಾಪಲ್ಲಿ. ಸೊ ಅಲ್ಲಿಗೆ ಹೋದೆ. ಅಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಇತ್ತು, ಅವಳದು ಇಯರಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಇವಳೇನೆ ಮದುವೆ ಹುಡುಗಿ. ಈ ಕಡೆ ನಿಂತ್ಕೊಂಡಿರೋಳು ನಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಥರ. ಸೊ ನಮ್ಗೆ ಇವಳೇ ಸೀನಿಯರ್ ಪರ್ಸನ್ ಇನ್ ದ ಫ್ರೆಂಡ್ಸ್ ಗ್ರೂಪ್. ಚೆನ್ನಾಗಿದೆ. ಲೆಂತ್ ಉದ್ದ ಇದೆ, ಜಾಸ್ತಿ ಉದ್ದ ಇಲ್ವಾ ನಿನಗೆ? ಈ ತರ ಪ್ಯಾಂಟ್ ಬೇಕು, ಆ ಥರಕ್ಕೆ ಸ್ವಲ್ಪನಾದ್ರೆ ಇನ್ನ ಕಾಣ್ತಿದೆ. ಅದು ಮೇಲೆ ಇಡು. ಸೈಡ್ ಸರಿ ಮಾಡು. ಅದು ತುಂಬಾ ಉದ್ದ ಇದೆ ಕಣೆ ಪ್ಯಾಂಟು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವಾಹ್, ಕ್ಯಾ ಸೀನ್ ಹೈ. ಆಂಟಿ ತರ ಕಾಣ್ತಾಳಂತೆ, ಇನ್ನೇನು ಆಂಟಿ ಆಯ್ತಲ್ವಲ್ಲಿ. ಮದುವೆ ಆಗ್ತಿದೆಯಲ್ಲ ಇಲ್ಲಿ. ನಾನು ಬೇಡ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬಂದಿರೋ ನಿನ್ ಪರಿಚಯ ಇಲ್ಲ, ನನಗೇನು ಅಲ್ಲ. ಆಯ್ತು, ಆಮೇಲೆ ಬೇರೆ ಕಡೆ ನೋಡಿದ್ರೆ ನೀನ್ ಸಪ್ರೇಟ್ ಹಾಕಿದ್ದೀನಿ ನೋಡಿ. ಸಪ್ರೇಟ್ ಹಾಕಿದ್ಯಾ? ಸಪ್ರೇಟ್ ಹಾಕಿದ್ದೀನಿ. ಹಾಕೊಳ್ಳಿ ಬೇಗ, ಒಂದೆರಡು ಜೊತೆ ಜಾಸ್ತಿನೇ ಹಾಕೊಳ್ಳಿ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ನೋಡಿ ಓಪನ್ ಮಾಡಿ ನೋಡ್ಕೊಳ್ಳಿ. ನಾವು ವಿಡಿಯೋ ಮಾಡ್ತಿದೀವಿ ಬಿಡಿ, ಸೇಮ್ ಆಗುತ್ತೆ ಮೇಡಮ್. ಇಲ್ಲ ಅಂದ್ರೆ ಅಲ್ಲಿ ಬಂದು ನೋಡ್ತಾ ಇದ್ದೆ. ನೀವು ಹಿಂಗೆ ಹೇಳ್ಬಿಟ್ಟೆ, ನಾನು ತಗೊಳ್ಳೋಣ ಅಂತ ನೋಡಿ, ಅದು ಮೇಡಮ್ ಪ್ರೈಸ್ ಇರುತ್ತೆ ಮೇಡಮ್. ನೀವು ಅದು ಲಾಸ್ಟ್ 1050, ಅದು ಫೈನಲ್ ಪ್ರೈಸ್. 300 ರೂಪಾಯಿ ಡಿಸ್ಕೌಂಟ್ ಅದು ಬರಂಗಿಲ್ಲ, ಅದು ಕೊಡೋದಿಲ್ಲ, ಪ್ರಾಮಿಸ್ ಕೊಡ್ತಾ ಇದೀನಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮೇಡಮ್ ನಾರ್ಮಲ್ ಒಂದು ಕೆಲಸ ಮಾಡಿ ಮೇಡಮ್, ಒಂದು ಟಾಪ್ಸ್, ಒಂದು ದುಪಟ್ಟ, ಒಂದು ಅದಕ್ಕೆ ಸಪ್ರೇಟ್ ತಗೊಂಡ್ರೆ ಎಷ್ಟಾಗುತ್ತೆ ಹೇಳಿ, ನೀವು ಅರ್ಥ ಮಾಡ್ಕೊಳ್ಳಿ. ಸರ್ ಇವಾಗ ಬ್ಯಾಗ್ ತೆಗೆದ್ರೆ ಶಾಪಿಂಗ್ ಮಾಡಿರೋ ತೋರಿಸ್ತೀವಿ ನಾವು ನಿಮ್ಗೆ ಎಷ್ಟು ತಗೊಂಡಿದೀವಿ ಅಂತ. ಇಲ್ಲ, ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ರೇಟ್ ಗೊತ್ತಿರೋದ್ರ ಮೇಲೆನೆ ಮಾತಾಡ್ತಿರೋದಲ್ವಾ ಮೇಡಮ್? ಈಗ ಟೊಮಾಟೊ ಹಣ್ಣಿನಲ್ಲಿ 30 ರೂಪಾಯಿ, 20 ರೂಪಾಯಿ, 10 ರೂಪಾಯಿ, 40 ರೂಪಾಯಿ, 50 ರೂಪಾಯಿ. ಬಟ್ಟೆಯಲ್ಲಿ 950, ನಾನೇ 200 ಎಕ್ಸ್ಟ್ರಾ ಬಂದ್ಬಿಟ್ಟಿದ್ದೀನಿ. 1350 ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ಇಲ್ಲ, 950 ಮಾತ್ರ ಪ್ರಾಮಿಸ್. 50 ರೂಪೀಸ್ ನಾ ಟೀ ಕುಡಿದ್ವಿ ಅನ್ಕೊಂಡೆ. ಖಂಡಿತ ನಾನು ಲೆಕ್ಕ ಕೊಡ್ಬೇಕು. ಅದು ಒಂದು 50 ರೂಪಾಯಿ ದುಡಿಲ್ಲ ಅಂದ್ರೆ ಪ್ರಯೋಜನ ಹೇಳಿ ಮಾರಿ, ಏನ್ ಪ್ರಯೋಜನ ಹೇಳಿ, ಅದು ಯೋಚನೆ ಮಾಡಿ. ನಾವು ಒಂದು 50 ರೂಪಾಯಿ ದುಡಿಬೇಕಲ್ಲ ಪೀಸ್ ಮೇಲೆ. ಆಯ್ತಾಯ್ತು, 1050, ಯಾಕಂದ್ರೆ ಖರೀದಿ ರೇಟ್ ಜಾಸ್ತಿ ಇದೆ. 950 ಸರ್ ಫೈನಲ್, ಪ್ಲೀಸ್ ಮಾಡಿ. ಒಂದು ಕೆಲಸ ಮಾಡಿ, 1025 ಆದ್ರೂ ಮಾಡ್ತೀರಾ? ನನಗೆ 25 ರೂಪಾಯಿ ಸಾಕು. ನಿಮ್ಗೆ ಇಷ್ಟೇ ಲಾಯರ್ ನೀವು ಹೇಳ್ತಾ ಇಡ್ಬೇಡಿ. ಅದ ಹೆಂಗ್ ಕಂಡು ಹಿಡಿದ್ಬಿಡ್ರಿ ಲಾಯರ್ ಅಂತ? 950 ಏನಂತ ಲಾಯರ್ ಅಂತ ನೀನು? ಪ್ಲೀಸ್ ಅದೇನ್ ಪ್ರೊಫೆಷನ್, ಏನ್ ಪ್ರೊಫೆಷನ್ ಗೊತ್ತಾಗೋಯ್ತು? 980 ಮಾಡ್ಕೊಡಿ. ಅಷ್ಟೇ ಲಾಸ್ಟ್ 980 ಸರ್ ಅದು ಕೊಡ್ಬಿಡ. ಅದೇ ಪ್ರೈಸ್ 700 ಕೊಟ್ಟಿದ್ದೀನಿ ಅಂತ. ಅದು ಅದಿದು ಕೊಡಂಗಿಲ್ಲ. ಚೆನ್ನಾಗಿದೆ, ಎತ್ಕೊಳ್ಳಿ. ಬೇಡಿ ಸಿಂಗಲ್ ತಗೊಳಕೋದ್ರೆ ಅದು 800 ರೂಪಾಯಿ. ಅದು ಹಾ, ಈಗ ಸೆಟ್ ತಗೋತಾ ಇದ್ರೆ ಅದ್ರಲ್ಲೂ ಕೊಡ್ಬಿಡ್ತೀನಿ. ಅದೇ 600 ಮಾಡ್ಬಿಟ್ಟು ಹಾಕಿ ಅಷ್ಟೇ. ಜಡ್ಜ್ ಇವಾಗ ಲಾಯರ್ ಇಂದ ಪ್ರಮೋಷನ್ ಆಗೈತೆ, ಜಡ್ಜ್ ಆಗ್ಬಿಟ್ಟೆ ನೀನು. ಸರಿ, ಎಲ್ಲ ಇದೇನು ತಗೊಂಡಿದ್ದೀನಿ ಮತ್ತೆ? ಏನೆಂದೆ? ತಗೊಂಡು ಯಾರು ಕ್ಯಾಮ್ರಾ ಅಂದಕ್ಕೆ
ಅವನು ಹೋಗೋನೆ ಅಷ್ಟೇ. ನಾನು ನೋಡಿದ ಫಸ್ಟ್ ಈ ಥರ ಹಾಂ ಸ್ಪೇಸ್ ಕಮ್ಮಿ ಇದೆ ಅಂತ ಕ್ಯಾನ್ಸಲ್ ಮಾಡಿದ್ವಿ. ಈಗ ಸೈಜ್ ಇಷ್ಟು ಚಿಕ್ಕ ಇರೋದೆಲ್ಲ 50 ರೂಪೀಸ್ ಇರುತ್ತಾ? ಅದು ಹೆಂಗೆ ತಿನ್ನೋದು ಹೇಳು? ನಾನು ತಿಂಗೆ ತಿನ್ನೋದು ಅಂದ್ರೆ ಮೇಲ್ಗಡೆ ಇಷ್ಟ ತಿನ್ನೋದೇ ಇದು. ಅದು ಹೆಂಗೆ ತಿನ್ನೋ? ಅಯ್ಯ ಒಂದ್ರೊಳಗಡೆ ಎಷ್ಟು ಇರುತ್ತೆ? ಹೊಡೆದ್ಬಿಟ್ಟಿ ಅಲ್ಲಿ ಅದನ್ನೇ ಮಾತ್ರ ಮತ್ತೆ ತಿನ್ನೋದು. ಇದು ತಾನೆ ಇದು ತಿನ್ನೋದ? ಇದು ಸಪ್ರೇಟ್ ಆಗಿ ಮಾಡ್ತಾರಲ್ಲ ಕ್ಲೀನ್ ಇದು ಮಾಡ್ಬಿಟ್ಟು. ಉಲ್ಟಾ ಎಲ್ಲ ಹಿಂಡಿ ನೀರೇ ತೆಗಿಲತ್ತಿರವ ಅದ್ರಾಗ ಮುಚ್ಚುಗಳೆಲ್ಲ ಇದು ಹೋಗಿದೇನಾ ಎಲ್ಲ ನೀರೆಲ್ಲ ಚುಟ್ಟಿಸಿ ಬಿಟ್ಟಲ್ಲಿ. ಇದು ತಿನ್ಬೋದಾ ಇದನ್ನ? ಎಲ್ಲಿ ಇಡ್ತಾರೆ ಅಲ್ಲ ನೀ ಮೇಲಿರೋ ತಿನ್ಬೋದಾ? ಏನಿರಲ್ಲ ಕೊಬ್ಬರಿನೇ ಕಾಯಿ ಗೋರ್ತಾರನೆ ಅಷ್ಟೇ. ಇದೆಲ್ಲನೂ ಬಿಡಿಸ್ತಾ ಇಟ್ಟಿದ್ದು ಅದು ಕೊಡಿ. ಅದು ತಂಪಾಗ್ತಿದೆ. ವಿಡಿಯೋ ಕಾಲ್ ಮಾಡ್ಲಾ? ಇಯರ್ಫೋನ್ ಅಲ್ಲಿದ್ದೀರು. ಈ ಕಡೆ ತಿರುಗ್ಬೇಕಂತೆ ನೋಡಿ. ನೋಡಿ ಈ ತರ ಇದೆ. ಈ ತರ ಬರುತ್ತೆ. ಎಷ್ಟಿದು? 5000 ಚೇಂಜ್ ಅಂತೆ. ತುಂಬ ಇಷ್ಟ ಆಗ್ತಿದೆ ಅಂತೆ ಅವಳಿಗೆ. ಚೆನ್ನಾಗಿ ಕಾಣ್ತಿದೆ ಮಾತ್ರ. ಕಾಣಿಸ್ತಿದ್ದೇನಾ? ಹಾಂ ನೋಡಿ. ಹಾಂ ಹಿಂಗಿದೆ. ನಾನು ಅದೆಷ್ಟು? ಈಗ ಸ್ಟೇಜ್ ಮಾಡ್ಕೊಂಡು ನೋಡು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು? ಯಾವುದು? ಮತ್ತೆ ಬೇರೆ ಪೀಸ್ ಇರ್ಬೇಕಲ್ವಾ ಅದ್ರಲ್ಲಿ? ಇಲ್ವಾ? ಅದೇ ತರ
ಇದು ನೋಡೋಣ. ಹಾಂ ನೋಡು. ಹಾಂ ಈಗ ಅವ್ರು ವೇರ್ ಮಾಡ್ತಾರೆ. ಇದೇ ಚೆನ್ನಾಗಿದೆ. ಹೌದಾ? ಈಗ ಅವ್ರು ವೇರ್ ಮಾಡ್ತಾರೆ. ಆಪೋಸಿಟ್ ಕಾಣಿಸ್ತಿದೆನಾ? ಇಲ್ಲಿ ನೋಡಿ. ಹಾಂ ಹೌದಾ? ಇಲ್ಲ ಇಲ್ಲ. ಏನ್ ಕೊಡಿಲಿ ಅಂತ? ಬ್ಯಾಗಾ ಬೇಕಾ? ಚೆನ್ನಾಗಿದ್ಯಾ? ಏನೇನ್ ಹೆಸರು? ಏನ? ಧನ್ವಿತಾನಾ? ಧನ್ವಿತಾನಾ? ನಿಮ್ಮ ಅಮ್ಮನ ಹೆಸರು? ಅಮ್ಮನ ಹೆಸರು ತಗೊಂಡೋಗಂಗಿಲ್ಲ, ಅದು ನಂದದು. ಆಟ ಆಡ್ಬಿಟ್ಟು ಕೊಡ್ಬೇಕು. ಅದು ನಂದು. ಸ್ಕೂಲ್ ಹೋಗ್ತೀಯ ನೀನು? ತಗೊಳಂಗಿಲ್ಲ, ಆಡ್ಬೇಕಷ್ಟೆ. ಬಿಲ್ ಪೇ ಮಾಡ್ಬೇಕಾದ್ರೆ ಹೆಂಗ ಅನಿಸ್ತಾ ಇದ್ದಿಲ್ಲ? ಫೋನ್ ಬೇರೆ ಸ್ವಿಚ್ ಆಫ್ ಆಗ್ಬಿಟ್ಟಿದೆ, ಕಾರ್ಡ್ ಬೇರೆ ವರ್ಕ್ ಆಗ್ತಿಲ್ಲ. ಪೇಮೆಂಟ್ ತುಂಬಾ ಎಕ್ಸೀಡ್ ಆಗ್ಬಿಟ್ಟು ಕಾರ್ಡೇ ವರ್ಕ್ ಆಗ್ತಿಲ್ಲ. ಸ್ವಿಚ್ ಆಫ್. ರಾಮ ಲೀಲಂಗ್ ಹೆಂಗ್ ಹುಡುಕ್ತಾರೆ ಇವಾಗ? ಶಾಪಿಂಗ್ ಮಾಡಿ ಮಾಡಿ ಮದುವೆಗೆ ಕಳೆ ಬಂದ್ಬಿಟ್ಟಿದೆ. ಆಯ್ತಾ? ಕೂಪನ್ ಕೂಪನ್ ಇಸ್ಕೊಂಡಿದ್ರೆ ತಗೊಂಡಿರೋ ಅಮೌಂಟಿಗೆ ಏನೋ ಕೂಪನ್ ಕೊಡ್ತಾರಂತೆ, ಅದನ್ನ ತಗೊಳಕ್ಕೆ ಗ್ರೌಂಡ್ ಇಂದ ಎಲ್ಗೂ ಗ್ರೌಂಡ್ 3rd ಅಲ್ಲಿ ಕೂಪನ್ ತಗೊಂಡು ಪೇಮೆಂಟ್ ಮಾಡಿಲ್ವೇನೆ ಅವಳು, ಅದಕ್ಕೆ ಶಾಪಿಂಗ್ ಮಾಡಿ ಮಾಡಿ ಒಬ್ರು ಸುಸ್ತಾಗ್ಬಿಟ್ಟು ಇಲ್ಲಿ ಕೂತಿದ್ದಾರೆ. ಆಯ್ತು, ಆಮೇಲೆ ನೀನು ಕರ್ದಿಲ್ವಲ್ಲ, ನೀನು ಊರಲ್ಲಿ ಹೋಗಿ ಕೂತಿದ್ದೆಲ್ಲ. ನೀನು ಬಂದೇ ಇಲ್ಲ. ನೀನು ಆಯ್ತು, ಇನ್ಯಾರ್ದು ಮದ್ವೆ ಇದೆ ಹೇಳು? ನಮ್ಮ ಫ್ರೆಂಡ್ಸ್ ಇದ್ರಲ್ಲಿ ಯಾರ್ದಿಲ್ಲ. ಲಾಸ್ಟ್ ಇನ್ನೊಂದು ಕುರಿ ಬಲಿ ಕೊಡ್ತಾ ಇದೀವಿ. 2ನೇ ತಾರೀಕು ಆಯ್ತು. ಫುಲ್ ಬ್ಲಾಗ್ನ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡಿ, ಆಯ್ತಾ? ಅವಳು ಮದುವೆದು ಕುರಿ ಬರಿ ಕೊಡೋದಿಲ್ಲ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹ್ಯಾಪಿ ಶಾಪಿಂಗ್, ಹ್ಯಾಪಿ ಸ್ಪೆಂಡಿಂಗ್ ಅಂತ ಹೇಳಿ. ಸ್ಪೆಂಡ್ ಎಲ್ಲ ನಿನ್ನ ಫ್ರೆಂಡ್ ಅಲ್ವಾ ಮಾಡಿರೋದು? ಇನ್ನಷ್ಟೇ ಮದುವೆ ಆಗೋರು ಬಟ್ ಆಮೇಲೆ ನೋ ಸ್ಪೆಂಡಿಂಗ್. ಮನೆದ ಹೊರಗಡೆನೆ ಬರೋದು ನೋಡಿ, ನಾನೊಂದು 6 ಮಂತ್ ಹಂಗೆ ಅಂತೀರಾ, ಬಟ್ ಹಂಗಾಗಲ್ಲ. ಅದು ಬರೋದು ಮಳೆಗಾಲ ಸ್ಟಾರ್ಟ್ ಆಗಿಬಿಡ್ತದೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.